ಒಂದು ಶೇರ್ ಮಾರ್ಕೆಟ್ ಅಂತ ತಗೊಂಡ್ರೆ ಜನರಲ್ ಮನ್ಸಲ್ಲಿ ಬರೋದು ಒಂದೇ ಒಂದು ವಿಷಯ, ಏನು ಅಂದ್ರೆ ಬೈ ಇನ್ನೊಂದು ಸೆಲ್. ಆ ಶೇರು ಕೊಂಡ್ಕೊಬೇಕು ಮಾರ್ಬೇಕು ಅನ್ನೋದು ಬಿಟ್ಟು ಇದ್ರ ಹಿಂದೆ ಹೇಗೆ ಈ ಶೇರ್ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತೆ, ಅದ್ರ ಹಿಂದೆ ಏನೇನೆಲ್ಲ ಟೆಕ್ನಿಕಲ್ ಟರ್ಮ್ಸ್ ಇದೆ, ಇದ್ರ ಹಿಂದೆ ಎಷ್ಟು ದೊಡ್ಡ ಆರ್ಗನೈಸೇಷನ್ ಇದೆ, ಶೇರ್ ಮಾರ್ಕೆಟ್ ಅಂದ್ರೆ ಪೂರ್ತಿಯಾಗಿ ಏನು ಅನ್ನೋದೇ ಈ ವಿಡಿಯೋಲೆಲ್ಲ ನಾವು ಡೀಟೇಲ್ ಆಗಿ ನೋಡೋದು. ಸೊ ದಿಸ್ ಇಸ್ ಕಿಶೋರ್ ಹಿಯರ್, ಫೌಂಡರ್ ಅಂಡ್ ಸಿಇಒ ಆಫ್ ಟ್ರೇಡ್ ಅಚೀವರ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. 190 to 166 in the blink of an eye. The Nasdaq, everything and more has been completely wiped out. It was the worst day on Wall Street since the crash. ಸೊ ಇವಾಗ ನಾವು ಏನು ನೋಡ್ತೀವಿ ಅಂದರೆ, ಈ ಶೇರ್ ಮಾರ್ಕೆಟ್ಗೆ ಹಿಂದೆ ಇರೋ ಒಂದು ಟೆಕ್ನಿಕಲ್ ವಿಷಯಗಳನ್ನ ನಾವು ನೋಡ್ತೀವಿ. ಇವಾಗ ನಾರ್ಮಲ್ ಆಗಿ ನಾವು ಒಂದು ಶೇರ್ಸ್ನ ಕೊಂಡ್ಕೊಳ್ಬೇಕು ಮಾರೋದು ಬಿಟ್ಟು, ಆದರೆ ಈ ಶೇರ್ಸು ಯಾವ ದಾರಿಲಿ ಟ್ರಾವೆಲ್ ಆಗುತ್ತೆ, ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಈ ಟೆಕ್ನಿಕಲ್ ವಿಷಯನೇ ಈ ವಿಡಿಯೋಲೆಲ್ಲ ನಾವು ಡೀಟೇಲ್ ಆಗಿ ನೋಡ್ತೀವಿ. ಇವಾಗ ನಾರ್ಮಲ್ ಆಗೇ ನೋಡಿದ್ರೆ ಫಸ್ಟ್ ನಾವೇನು ನೋಡ್ತೀವಿ ಅಂತ ನೋಡಿದ್ರೆ, ಪ್ರಮೋಟರ್. ಈ ಪ್ರಮೋಟರ್ ಯಾರು ಅಂತ ನೋಡಿದ್ರೆ, ಒಂದು ಕಂಪನಿನ ಸ್ಟಾರ್ಟ್ ಮಾಡಿ ದೇ ಆರ್ ದಿ ಫೌಂಡರ್ಸ್ ಆಫ್ ದಿ ಕಂಪನಿ. ಇವಾಗ ಇದ್ರ ಹಿಂದಿನ ವಿಡಿಯೋ ಎಲ್ಲ ನೋಡಿದ್ವಿ, IPO ಬಗ್ಗೆ ನೋಡಿದ್ವಿ. ಒಂದು ಕಂಪನಿ ಪಬ್ಲಿಕ್ ಹತ್ರ ಹೋಗಿ ದುಡ್ಡನ್ನ ಕೇಳ್ತಾರೆ, ಅದಕ್ಕೆ ಇನ್ಸ್ಟೆಡ್ ಏನು ಕೊಡ್ತಾರೆ, ಒಂದು ಸೆಕ್ಯೂರಿಟಿ ಆಗಿ ಅವ್ರ ಶೇರ್ನ ಅವ್ರಿಗೆ ಕೊಡ್ತಾರೆ. ಸೊ ಫಸ್ಟ್ ಈ ಕಂಪನಿನ ಫೌಂಡ್ ಮಾಡ್ತಾರೆ ಅಲ್ವಾ, ದೇ ಆರ್ ಕಾಲ್ಡ್ ಆಸ್ ಪ್ರಮೋಟರ್ಸ್. ಇವಾಗ ತುಂಬಾ ಚಾನೆಲ್ಸ್ ಅಲ್ಲೆಲ್ಲ ನೋಡಿರ್ತೀರಾ, ಪ್ರಮೋಟರ್ ಹೋಲ್ಡಿಂಗ್ಸ್ ಅಂತಾರೆ. ಅದೇನು ಅಂದ್ರೆ, ಕಂಪನಿ ಸ್ಟಾರ್ಟ್ ಮಾಡಿರೋರು ಅವರು ಎಷ್ಟು ಪರ್ಸೆಂಟೇಜ್ ಆಫ್ ಶೇರ್ಸ್ ಅವ್ರ ಹೋಲ್ಡಿಂಗ್ ಅಲ್ಲಿ ಇಟ್ಟಿರ್ತಾರೆ ಅನ್ನೋದೇ ಪ್ರಮೋಟರ್ ಹೋಲ್ಡಿಂಗ್. ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಕಂಪನಿ ಒಂದು 60% ಪ್ರಮೋಟರ್ ಹೋಲ್ಡಿಂಗ್ ಇದೆ ಅಂತಾರೆ. ಅದೇ ತರ ಫಂಡಮೆಂಟಲ್ ಅನಾಲಿಸಿಸ್ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ, ಪ್ರಮೋಟರ್ ಹೋಲ್ಡಿಂಗ್ ತುಂಬಾ ಕಮ್ಮಿ ಇದೆ ಅಂದ್ರೆ ಆ ಕಂಪನಿನ ಇಗ್ನೋರ್ ಮಾಡ್ಬಿಡ್ತಾರೆ. ಯಾಕೆಂದ್ರೆ ತುಂಬಾ ಕಂಪನೀಸ್ ಬಗ್ಗೆ ಅವ್ರ ಸ್ವಂತ ಕಂಪನಿಲಿ ಅವ್ರಿಗೆ ನಂಬಿಕೆ ಇಲ್ಲ ಅಂದಾಗ ಏನಪ್ಪ ಪ್ರಮೋಟರ್ ಹೋಲ್ಡಿಂಗ್ ಕಮ್ಮಿ ಆಗ್ತಾ ಇದೆ ಅಂತ ನ್ಯೂಸ್ಗಳು ಬರುತ್ತೆ. ಸೊ ಆ ಟೈಮಲ್ಲಿ ಆ ಸ್ಕ್ರಿಪ್ಟ್ಸ್ನ ಏನು ಮಾಡ್ತಾರೆ ಅಂದರೆ ಅವಾಯ್ಡ್ ಮಾಡಿಬಿಡ್ತಾರೆ. ಸೊ ಅದೇ ಈ ಪ್ರಮೋಟರ್. ಇವರು ಹೋಲ್ಡಿಂಗ್ ಬಂದು ಎಷ್ಟು ಶೇರ್ಸ್ ಎಷ್ಟು ಹೋಲ್ಡ್ ಮಾಡ್ತಾರೋ ಅದನ್ನೇನಂತಾರೆ ಪ್ರಮೋಟರ್ ಹೋಲ್ಡಿಂಗ್ ಅಂತ ಹೇಳ್ತಾರೆ. ಆಲ್ ರೈಟ್, ಇವಾಗ ನಾವು ಏನು ನೋಡ್ತೀವಿ ಅಂದರೆ, ಒಂದು IPO ಸ್ಟಾರ್ಟ್ ಆಗ್ತಾ ಇದೆ. ಈ ಕಂಪನಿ ಬಂದು ಲೆಟ್ಸ್ ಎ ಕಂಪನಿ ABC, ಈ ಕಂಪನಿ ಬಂದು IPO ಕೊಡ್ತಾ ಇದ್ದಾರೆ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ನಾವು ಆಲ್ರೆಡಿ ನೋಡಿದ್ವಿ. ಇವಾಗ ಇವ್ರು ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಕೊಟ್ಟಿದ್ದಾರೆ ಅಂದರೆ ಹತ್ರ ಹೋಗಿ, ಮುಂಚೆ ಡಚ್ ಕಂಪನಿ ಥರ ಹೋಗಿ ನಾವು ರೋಡ್ಗೆ ಹೋಗಿ ಮಾರಕ್ಕಾಗಲ್ಲ. ಇವಾಗ ಇದಕ್ಕೆ ಅಂತ ಸರ್ಟನ್ ಪ್ರೊಸೀಜರ್ಸ್ ಇದೆ. ಆ ಪ್ರೊಸೀಜರ್ಸ್ ಏನು ಅಂತ ನೋಡಿದ್ರೆ, ಈ ಕಂಪನಿ ಬಂದು ಯಾರು ಪರ್ಮಿಷನ್ ಕೊಡ್ತಾರೆ ಅಂದರೆ ದೇ ಹ್ಯಾವ್ ಟು ಗೋ ಟು ದಿ ಎಕ್ಸ್ಚೇಂಜಸ್. ಅದಕ್ಕೆ ಮುಂಚೆ ಪೇಪರ್ ವರ್ಕ್ಸ್ ಇರುತ್ತೆ, ದೇ ಹ್ಯಾವ್ ಟು ಗೋ ಟು ಇನ್ವೆಸ್ಟ್ಮೆಂಟ್ ಬ್ಯಾಂಕ್. ನಾನು ಅದರೊಳಗೆ ಹೋಗ್ತಾ ಇಲ್ಲ, ದಿಸ್ ಇಸ್ ಜಸ್ಟ್ ನಾರ್ಮಲ್ ಕಾಮನ್ ಮ್ಯಾನ್ ಅರ್ಥ ಆಗೋ ಥರ ನಾನು ಹೇಳ್ತಾ ಇದ್ದೀನಿ. ಇವಾಗ ಇವ್ರು ಎಲ್ಲಿ ಹೋಗ್ತಾರೆ ಅಂದರೆ ದೇ ಹ್ಯಾವ್ ಟು ಗೋ ಟು ದಿ ಎಕ್ಸ್ಚೇಂಜ್. ಇವಾಗ ಎಕ್ಸ್ಚೇಂಜಲ್ಲಿ ಹೋಗಿ ಈ ಒಂದು ಶೇರ್ ಬಂದು ಅವ್ರು ಇಷ್ಟು ರೇಟು ಅಂತ ಫಿಕ್ಸ್ ಮಾಡಿ ಆ ಪೇಪರ್ ಆಚೆ ಬರುತ್ತೆ. ಲೆಟ್ಸ್ ಎ ಒಂದು ಶೇರ್ ಬಂದು 100 ರೂಪೀಸ್ ಅಂತ ಮಾರ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ಇದು ಬಂದು ನಾವು ಡೈರೆಕ್ಟ್ ಆಗಿ ಇನ್ವೆಸ್ಟರ್ ಲೆಟ್ಸ್ ಎ ಮಿಸ್ಟರ್ ರಮೇಶ್ ಅಂತ ಇಟ್ಕೊಳ್ಳಿ. ರಮೇಶ್ ಬಂದು ಈ ಶೇರ್ನ ತಗೊಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅವ್ರು ಡೈರೆಕ್ಟ್ ಆಗಿ ಎಕ್ಸ್ಚೇಂಜ್ ಇಂದ ತಗೊಬೋದಾ ಅಂದ್ರೆ ಆಗಲ್ಲ. ಯಾಕೆಂದ್ರೆ ಒಂದು ಎಕ್ಸ್ಚೇಂಜ್ ಏನ್ ಮಾಡಲ್ಲ ಅಂದ್ರೆ, ಇಂಡಿವಿಜುವಲ್ ಆಗಿ ದೇ ಡೋಂಟ್ ರೆಕಗ್ನೈಸ್. ಅವ್ರು ಯಾರನ್ನ ರೆಕಗ್ನೈಸ್ ಮಾಡ್ತಾರೆ ಅಂದ್ರೆ, ದೇ ಓನ್ಲಿ ರೆಕಗ್ನೈಸ್ ದ ಮೆಂಬರ್ಸ್ ಆಫ್ ದಿ ಎಕ್ಸ್ಚೇಂಜ್. ಮೆಂಬರ್ಸ್ ಆಫ್ ದಿ ಎಕ್ಸ್ಚೇಂಜ್ ಯಾರು ಅಂತ ನೋಡಿದ್ರೆ, ಇಟ್ ಈಸ್ ಯುವರ್ ಬ್ರೋಕರ್ಸ್. ಯಾಕಂದ್ರೆ ಈ ಬ್ರೋಕರ್ ಮೂಲಕನೇ ನೀವೇನು ಮಾಡ್ಬೋದು, ಶೇರ್ಸ್ನ ತಗೊಬೇಕು. ಇವಾಗ ನೀವು IPO ಬಿಡ್ ಮಾಡ್ತೀರಾ ಅಂದರೆ, ಈ ಶೇರ್ನ ನೀವು ತೊಗೊಬೇಕು ಅಂದ್ಕೊಂಡ್ರೆ ಇಟ್ಕೊಳ್ಳಿ, ಸರಿ ನೀವು ABC ಕಂಪನಿ ಶೇರ್ ತೊಗೊಬೇಕು ಅಂದರೆ IPO ನೀವು ಯಾರ ಮೂಲಕ ಹೋಗಬೇಕು ಅಂದರೆ, ಯು ಹ್ಯಾವ್ ಟು ಗೋ ಥ್ರೂ ದಿ ಬ್ರೋಕರ್. ಆ್ಯಂಡ್ ಬ್ರೋಕರ್ ಮೂಲಕನೇ ನೀವೇನು ಮಾಡೋಕ್ಕಾಗತ್ತೆ, ಶೇರ್ಸ್ನ ತೊಗೊಳಕ್ಕಾಗತ್ತೆ. ಆ ಬ್ರೋಕರ್ ಏನು ಮಾಡ್ತಾರೆ ಅಂದರೆ, ಇವಾಗ ನಮಗೆ ನಾರ್ಮಲ್ ಆಗಿ ಎಲ್ಲರಿಗೂ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ. ಆ ಬ್ಯಾಂಕ್ ಅಕೌಂಟಲ್ಲಿ ದುಡ್ಡು ಹಾಕಿಟ್ಟಿರ್ತೀವಿ, ಕರೆಕ್ಟಾ? ಇವಾಗ ತುಂಬ ಬ್ಯಾಂಕ್ಸ್ ಇದೆ, HDFC ಇದೆ, ICICI ಇದೆ, ಈ ಥರ ಡಿಫ್ರೆಂಟ್ ಬ್ಯಾಂಕ್ಸ್ ಇರೋ ಥರನೇ ಒಂದು ಎಕ್ಸ್ಚೇಂಜ್ಗೆ ತುಂಬ ಬ್ರೋಕರ್ಸ್ ಇರ್ತಾರೆ. ಇವಾಗ ನೀವು ಆ ಬ್ರೋಕರ್ ಯಾವುದಾದ್ರೂ ಒಂದು ಬ್ರೋಕರ್ ಹತ್ರ ಹೋಗಿ ನೀವು ಅಕೌಂಟ್ ಓಪನ್ ಮಾಡಿದ್ರೆ, ಅವ್ರು ನಿಮ್ಗೊಂದು ಅಕೌಂಟ್ ಕೊಡ್ತಾರೆ. ಯಾವ ಅಕೌಂಟ್ ಅಂತ ನೋಡಿದ್ರೆ, ಇಟ್ ಇಸ್ ಕಾಲ್ಡ್ ಅಸ್ ಟ್ರೇಡಿಂಗ್ ಅಕೌಂಟ್. ಈ ಟ್ರೇಡಿಂಗ್ ಅಕೌಂಟಲ್ಲೇ ಸ್ವಲ್ಪ ಜನ ನಮ್ಮ ಆಫೀಸಿಗೆ ಬಂದು ಕೇಳ್ತಾರೆ, ಏನು ಅಂದರೆ, ಸರ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಕ್ಕೆ ಹೇಳಿದ್ರೆ, ಸರ್ ನನ್ನ ಹತ್ರ ಸೇವಿಂಗ್ಸ್ ಅಕೌಂಟ್ ಇದಿಲ್ಲ, ನಾನು ಯಾಕೆ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಬೇಕು? ಇವಾಗ ಏನು ಅಂದರೆ, ಸೇವಿಂಗ್ಸ್ ಅಕೌಂಟಿಂದ ನಿಮ್ಮ ಟ್ರೇಡಿಂಗ್ ಅಕೌಂಟ್ಗೆ ಫಂಡ್ ಟ್ರಾನ್ಸ್ಫರ್ ಮಾಡಿ ಟ್ರೇಡ್ ಎಲ್ಲಿ ನಡೆಯುತ್ತೆ ಅಂದರೆ ನಿಮ್ಮ ಬ್ರೋಕರ್ ಟ್ರೇಡಿಂಗ್ ಅಕೌಂಟಲ್ಲೇ ನಡೆಯೋದು. ಸೇವಿಂಗ್ಸ್ ಅಕೌಂಟಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ, ಅದು ಜ್ಞಾಪಕ ಇಟ್ಕೊಳ್ಳಿ. ತುಂಬ ಜನ ಈ ಕ್ವಶನ್ ಕೇಳಿದ್ರಿ. ಬ್ರೋಕರ್ ಏನು ಮಾಡ್ತಾರೆ ಅಂದರೆ, ನಿಮ್ಮ ಹೆಸರಲ್ಲಿ ಒಂದು ಟ್ರೇಡಿಂಗ್ ಅಕೌಂಟ್ ಕ್ರಿಯೇಟ್ ಮಾಡಿಕೊಡ್ತಾರೆ. ಇದರಲ್ಲಿ ನೀವು ಕ್ಯಾಶ್ ಇಟ್ಕೊಂಡು ಏನು ಮಾಡ್ತೀರಿ ಅಂದರೆ, ಈ ಟ್ರೇಡಿಂಗ್ ಅಕೌಂಟಲ್ಲಿ ಏನು ನಡೆಯುತ್ತೆ, ಬೈ ಆರ್ ಸೆಲ್ ಎಲ್ಲ ಈ ಟ್ರೇಡಿಂಗ್ ಅಕೌಂಟಲ್ಲೇ ನಡೆಯುತ್ತೆ. ಆಲ್ ರೈಟ್, ಇವಾಗ ನೀವು ನಾರ್ಮಲ್ ಆಗಿ ಬಿಡ್ ಮಾಡಿದ್ದೀರಾ, ನೀವು ಬ್ರೋಕರ್ ಮೂಲಕ ಹೋಗ್ತೀರಾ. ನೆಕ್ಸ್ಟ್ ಏನಾಗುತ್ತೆ, IPO ಬಿಡ್ ಮಾಡ್ತೀರಾ, ನಿಮಗೆ ಸಿಕ್ತು ಅಂದರೆ ಈ ಶೇರ್ಸ್ ಬಂದು ನಿಮಗೆ ಕೊಡ್ತಾರೆ. ಇದು ಒಂದು ಸೆಟ್ಟು. ಈ ಶೇರ್ಸು ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ, ಟ್ರೇಡಿಂಗ್ ಅಕೌಂಟಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂದರೆ ಖಂಡಿತ ಇಲ್ಲ. ಶೇರ್ ಸ್ಟೋರ್ ಆಗೋದು ಇನ್ನೊಂದು ಸೈಡ್ ಇದೆ, ಅದು ಡಿಮ್ಯಾಟ್ ಅಕೌಂಟ್. ನೆಕ್ಸ್ಟ್ ನಾವು ಅದ್ರ ಬಗ್ಗೆನೇ ನೋಡ್ತೀವಿ. ಇದು ಬಂದು ಒಂದು ಸೈಡ್ ಆಫ್ ದಿ ಮಾರ್ಕೆಟ್. ಇನ್ನೊಂದು ಸೈಡಲ್ಲಿ ಇವಾಗ ಈ ಥರ ಇಟ್ಕೊಳ್ಳೋಣ, ಲೆಟ್ಸ್ ಎ ನೀವು ಬೈ ಮಾಡ್ತೀರಾ, ಸೆಲ್ ಮಾಡ್ತೀರಾ. ಒಂದು ಸೈಡಲ್ಲಿ ಇಲ್ಲಿ ಹಾಕಿದ್ದಾರೆ ನೋಡಿ, ಇನ್ವೆಸ್ಟರ್ ಒಬ್ರು ಬಂದು ಸೆಲ್ ಮಾಡ್ತಿದ್ದಾರೆ. ಲೆಟ್ಸ್ ಎ ಇವ್ರು ಸುರೇಶ್ ಅಂತ ಇಟ್ಕೊಳ್ಳೋಣ. ಸುರೇಶ್ ಬಂದು ಅವ್ರ ಕೈಯಲ್ಲಿರೋ ಶೇರ್ಸ್ನ ಮಾರಬೇಕು ಅಂತ ಇದ್ದಾರೆ. ರಮೇಶ್ ಆ ಶೇರ್ಸ್ ಕೊಂಡ್ಕೊಬೇಕು ಅಂತ ಇದ್ದಾರೆ. ಆದ್ರೆ
ಅದೇ ಇವ್ರು ಇಟ್ಟಿರೋದು ಬೇರೆ ಬ್ರೋಕರ್. ಇವ್ರು ಬ್ರೋಕರ್ XY ಅಂತ ಇಟ್ಕೊಳ್ಳೋಣ, ಇವರು ಬ್ರೋಕರ್ AB. ಇವ್ರು XY ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, ಇವಾಗ AB ಅಲ್ಲಿ ಇರೋರು ಅದೇ ಶೇರ್ನ ತೊಗೊಬೇಕು ಅಂತ ಇದ್ದಾರೆ. ಇವಾಗ ಡೈರೆಕ್ಟಾಗಿ ಇವರಿಬ್ರು ಮೀಟ್ ಮಾಡಿಲ್ಲ, ಕರೆಕ್ಟ್? ಇವರಿಬ್ರು ಮೀಟ್ ಮಾಡ್ಕೊಂಡಿಲ್ಲ. ಅವಾಗ ಸೇಲ್ ಮಾಡ್ಬೇಕು, ಇವ್ರು ಬೈ ಮಾಡ್ಬೇಕಂದ್ರೆ ಈ ಬ್ರೋಕರಿಂದ ಈ ಬ್ರೋಕರ್ ಹೇಗೆ ಶೇರ್ಸ್ ಟ್ರಾನ್ಸ್ಫರ್ ಆಗುತ್ತೆ ಅಂದ್ರೆ, ಹೇಗೆ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಬ್ಯಾಂಕ್ ತಗೊಳ್ಳಿ. ನೀವು ಒಂದು ಬ್ಯಾಂಕ್ಗೆ ಹೋಗಿ ICICI ಬ್ಯಾಂಕಿಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀರಾ, ನೀವು HDFC ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇವಾಗ ಆ ಫಂಡು ನಿಮ್ಮ ಅಕೌಂಟಿಂದ ತೆಗೆದು ಇನ್ನೊಂದು ಅಕೌಂಟ್ಗೆ ಹೋಗುತ್ತೆ, ಕರೆಕ್ಟಾ? ನಿಮ್ಮ ಸೇವಿಂಗ್ಸ್ ಅಕೌಂಟಿಂದ ಅಮೌಂಟ್ ತೆಗೆದು ಇನ್ನೊಂದು ಸೇವಿಂಗ್ಸ್ ಅಕೌಂಟ್ಗೆ ಆ ಫಂಡ್ಸ್ ಬಂದು ಟ್ರಾನ್ಸ್ಫರ್ ಆಗುತ್ತೆ. ಇವೆರಡು ಮಧ್ಯದಲ್ಲಿ ನಡೆಯುತ್ತೆ ಗೊತ್ತಾ? ಈ ನಿಮ್ಮ ಅಕೌಂಟಿಂದ ತೆಗೆದು ಅವ್ರಿಗೆ ಡೆಪಾಸಿಟ್ ಮಾಡೋದು, ದ ವೇ ಆಫ್ ಟ್ರಾನ್ಸ್ಫರಿಂಗ್. ಅದಕ್ಕೆ ಹೆಸರು ಏನು ಅಂದರೆ ಕ್ಲಿಯರಿಂಗ್ ಹೌಸಸ್ ಅಂತ ಹೇಳ್ತಾರೆ. ಹೇಗೆ ಬ್ಯಾಂಕಿಂಗಲ್ಲಿ ಕ್ಲಿಯರಿಂಗ್ ಹೌಸಸ್ ಇದೆಯೋ ಅದೇ ಥರ ಸ್ಟಾಕ್ ಮಾರ್ಕೆಟಲ್ಲೂ ನಿಮಗೆ ಕ್ಲಿಯರಿಂಗ್ ಹೌಸಸ್ ಇದೆ. ಇವಾಗ NSE ಕ್ಲಿಯರಿಂಗ್ ಹೌಸ್ ಯಾವುದು ಅಂದರೆ ಇಟ್ ಈಸ್ NSCCL. ಆ್ಯಂಡ್ BSE ಇದು ಕ್ಲಿಯರಿಂಗ್ ಹೌಸ್ ಯಾವುದು ಅಂತ ನೋಡಿದ್ರೆ ಇದು ICCL. ಇದೇನು ಅಂದರೆ ನ್ಯಾಷನಲ್ ಸೆಕ್ಯೂರಿಟೀಸ್ ಕ್ಲಿಯರಿಂಗ್ ಕಾರ್ಪೊರೇಷನ್, ಇಂಡಿಯನ್ ಕ್ಲಿಯರಿಂಗ್ ಕಾರ್ಪೊರೇಷನ್. ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಇವ್ರ ಶೇರ್ಸ್ನ ನೀವು ತಗೊಂಡು ಮಾಡ್ತೀರಲ್ಲ, ಈ ಶೇರ್ಸ್, ಈ ಟ್ರೇಡಿಂಗ್ ನಡೆಯುತ್ತೆ, ಬೈ ಸೆಲ್ ಮಾಡ್ತೀರಾ. ಈ ಟ್ರೇಡ್ ಇವರಿಬ್ಬರಿಗೂ ಮ್ಯಾಚ್ ಮಾಡೋದು ಯಾರು ಅಂತ ನೋಡಿದ್ರೆ ಇಟ್ ವಿಲ್ ಬಿ ಯೋರ್ ಕ್ಲಿಯರಿಂಗ್ ಹೌಸ್. ಇವಾಗ ಈ ಶೇರ್ ಬಂದು ರಮೇಶ್ ಹತ್ರನೇ ತೊಗೊಂಡು ಇದು ಸುರೇಶ್ ಹತ್ರನೇ ತೊಗೊಂಡೆ ಅನ್ನೋ ಇನ್ಫಾರ್ಮೇಷನ್ ನನಗೆ ಸಿಗತ್ತಾ ಅಂದರೆ ಸಿಗಲ್ಲ. ಇಟ್ ವಿಲ್ ಬಿ ಅನಾನಿಮಸ್. ಇವರಿಬ್ರಿಗೂ ಗೊತ್ತಿಲ್ದಿರೋ ಥರ ಈ ಕ್ಲಿಯರಿಂಗ್ ಹೌಸ್ ಏನು ಮಾಡ್ತಾರೆ ಅಂದರೆ, ಇವ್ರ ಹತ್ರ ಇಸ್ಕೊಂಡು ಇವ್ರು ಕೊಡೋದು. ಈ ಡೀಲ್ನ ಮುಗಿಸೋದು ಯಾರ ಮೂಲಕ ಅಂತ ನೋಡಿದ್ರೆ ಇಟ್ ಈಸ್ ಬೈ ಯೋರ್ ಕ್ಲಿಯರಿಂಗ್ ಹೌಸ್. ಆವಾಗ ಒಂದು ಬ್ರೋಕರ್ಗೂ ಇನ್ನೊಂದು ಬ್ರೋಕರ್ಗೂ ಮಧ್ಯದಲ್ಲಿ, ಒಂದು ಟ್ರೇಡರ್ಗೂ ಇನ್ನೊಂದು ಟ್ರೇಡರ್ಗೂ ಮಧ್ಯದಲ್ಲಿ ಆ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿ ಮುಗಿಸೋ ಕೆಲಸ ಯಾರ್ದು ಅಂದರೆ ಇಟ್ ಈಸ್ ಯೋರ್ ಕ್ಲಿಯರಿಂಗ್ ಹೌಸಸ್. ಆಲ್ ರೈಟ್. ಇವಾಗ ಇದರಿಂದ ಇನ್ನೊಂದು ಸ್ಟೆಪ್ ಹೋಗ್ತೀವಿ ಅಂದ್ಕೊಳ್ಳಿ. ಇಲ್ಲಿ ಇನ್ನೊಂದು ಹೆಸರಿದೆ, ಏನು ಅಂತ ನೋಡಿದ್ರೆ ಇಟ್ ಈಸ್ ಡೆಪಾಸಿಟರೀಸ್ ಅಂತ ಹೇಳ್ತೀವಿ. ಈ ಡೆಪಾಸಿಟರೀಸ್ ಅನ್ನೋವಾಗ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ 2 ಡೆಪಾಸಿಟರೀಸ್ ಇದೆ. ಮುಖ್ಯವಾದದ್ದು ಯಾವುದು ಅಂದರೆ NSDL ಆ್ಯಂಡ್ CDSL. NSDL ಯಾರು ಅಂತ ನೋಡಿದ್ರೆ ನ್ಯಾಷನಲ್ ಸೆಕ್ಯೂರಿಟಿ ಡೆಪಾಸಿಟರಿ ಲಿಮಿಟೆಡ್ ಆ್ಯಂಡ್ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. ಇವಾಗ ಇವ್ರೇನು ಮಾಡ್ತಾರೆ ಅಂತ ನೋಡಿದ್ರೆ, ಇವ್ರ ಕೆಲಸ ಏನು ಅಂದರೆ ಕನ್ವರ್ಟ್ಸ್ ದಿ ಫಿಸಿಕಲ್ ಶೇರ್ಸ್ ಇಂಟು ಈ ಶೇರ್ಸ್. ಇವಾಗ ಒಂದು 5-10 ಇಯರ್ಸ್ ಮುಂಚೆ ನೋಡಿದ್ರೆ ಎಲ್ಲರೂ ಈ ಶೇರ್ ಸರ್ಟಿಫಿಕೇಟ್ ಇಟ್ಕೊಂಡಿರ್ತೀವಿ. ಇವಾಗ ನೀವು ಒಳಗೆ ಬರ್ತಿದ್ರೆ ಅಂದರೆ ನಿಮಗೆ ಇದು ನೋಡಿರಲ್ಲ. ಒಂದು 10 ಇಯರ್ಸ್ ಬ್ಯಾಕ್ ಎಲ್ಲ ನೋಡಿದ್ರೆ ದೇ ಹ್ಯಾಡ್ ಶೇರ್ ಸರ್ಟಿಫಿಕೇಟ್ಸ್. ಇವಾಗಲೂ ಸ್ವಲ್ಪ ಜನ ಆ ಶೇರ್ ಸರ್ಟಿಫಿಕೇಟ್ಸ್ನ ಇಟ್ಟಿದ್ದಾರೆ. ಸೆಬಿ ನಿಮಗೆ ಆಲ್ರೆಡಿ ಹೇಳಾಯಿತು ಕನ್ವರ್ಟ್ ಮಾಡಿ ಅಂತ, ಇದ್ರೇನು ಸ್ವಲ್ಪ ಜನ ಇಟ್ಟಿರ್ತಾರೆ. ಆ ಶೇರ್ ಸರ್ಟಿಫಿಕೇಟ್ ಏನು ಅಂದರೆ, ಇವಾಗ ನಾವು ನಾರ್ಮಲ್ ಆಗಿ ಒಂದು ಶೇರ್ ತೊಗೊತೀವಿ, ಅದು ಬಂದು ಫಿಸಿಕಲ್ ಫಾರ್ಮಲ್ಲಿ ಇಲ್ಲ, ಒಂದು ಎಲೆಕ್ಟ್ರಾನಿಕ್ ಫಾರ್ಮಲ್ಲಿ ತೊಗೊತಾ ಇದೀವಿ, ಈ ಶೇರ್ಸ್ ಅಂತ ಹೇಳ್ತೀವಿ. ಆವಾಗಲೇ ನಿಮಗೆ, ಇವಾಗ ನೀವು ರಿಲಯನ್ಸ್ ಒಂದು ಶೇರ್ ತೊಗೊಂಡ್ರೆ ಆ ರಿಲಯನ್ಸ್ ಶೇರ್ ಸರ್ಟಿಫಿಕೇಟ್ ನಿಮ್ಮ ಹೆಸರು ಹಾಕಿ ಏನು ಅಮೌಂಟು ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಇವಾಗ ಏನಾಯಿತು ಅಂದರೆ ಅದನ್ನು ಕನ್ವರ್ಟ್ ಮಾಡೋಕ್ಕೆ ಶುರು ಮಾಡೋದು. ಯಾಕೆಂದರೆ ಇದು ಹಿಂದೆ ಒಂದು ದೊಡ್ಡ ಕೆಲಸನೇ ನಡೆದಿದೆ ಬ್ರೋಕರ್ಸ್ ಮೂಲಕ. ಏನು ಅಂದರೆ, ಇವಾಗ ನಾವು ನಾರ್ಮಲಾಗಿ ಹೇಳ್ತೀವಲ್ಲ T+2 T+3 ಅಂತ ಹೇಳ್ತೀವಲ್ಲ, ಸೆಟಲ್ಮೆಂಟ್ ಡೇಸ್ ಅಂತ ಹೇಳ್ತೀವಿ. ಆವಾಗೆಲ್ಲ ಎಷ್ಟು ದಿನ ಇತ್ತು ಅಂದರೆ ಇಟ್ ವಾಸ್ T+30, 30 ದಿವಸ ಆಗ್ತಿತ್ತು. ಈ ಶೇರ್ಸ್ ನೀವು ಮಾರಬೇಕು ಅಂದರೆ ನೀವು ಹೋಗಿ ಬ್ರೋಕರ್ ಕೊಡ್ತೀರಾ, ಆ ಬ್ರೋಕರ್ ನಿಮಗೆ ಮಾರ್ಕೊಡೋಕ್ಕೆ ಇಟ್ ಆಲ್ಮೋಸ್ಟ್ ಟೇಕ್ಸ್ 30 ಡೇಸ್. ಅದು ಸ್ವಲ್ಪ ಕಮ್ಮಿ ಆಗ್ತಾ ಬಂದು ಈ ಶೇರ್ ಬಂದಿರೋದ್ರಿಂದ ಈ ಟೈಮ್ ಏನಾಯಿತು, ಕಮ್ಮಿ ಆಯಿತು. 2 ದಿವಸದಲ್ಲೇ ಸೆಟಲ್ಮೆಂಟ್ ಆಗಿಬಿಡುತ್ತೆ. ಇವಾಗ ಈ ಡೆಪಾಸಿಟ್ರಿ ಇವ್ರ ಕೆಲಸ ಏನು ಅಂತ ನೋಡಿದ್ರೆ ದೇ ವಿಲ್ ಕನ್ವರ್ಟ್ ಯುವರ್ ಫಿಸಿಕಲ್ ಶೇರ್ಸ್ ಇಂಟು ಈ ಶೇರ್ಸ್. ಏನಂದರೆ ಕನ್ವೀನಿಯನ್ಸ್, ತುಂಬ ಈಸಿಯಾಗಿ ಇವಾಗ ಏನು ಮಾಡ್ಬೋದು, ನೀವು ಶೇರ್ಸ್ನ ಮಾರ್ಬೋದು. ಇವಾಗ ಅದೇ ಇವ್ರ ಮುಖ್ಯವಾದ ಕೆಲಸ. ಇವಾಗ ಅವ್ರು ಏನು ಮಾಡ್ತಾರೆ ಅಂದರೆ ದೇ ಕನ್ವರ್ಟ್ ಯುವರ್ ಫಿಸಿಕಲ್ ಶೇರ್, ನಾನು ಹೇಳಿತಾರ ಏನು ಶೇರಾಗಿ ಮಾಡ್ತಾರೆ, ಈ ಶೇರಾಗಿ ಚೇಂಜ್ ಮಾಡಿಕೊಡ್ತಾರೆ. ಇವಾಗ ಈ ಶೇರಾಗಿ ಮಾಡ್ತಾರೆ ಅಂದರೆ ಮುಂಚೆ ಏನು ಮಾಡ್ತಿದ್ರು ಅಂದರೆ ಡೈರೆಕ್ಟಾಗಿ ಹೋಗಿ ಡೆಪಾಸಿಟ್ರಿಲಿ ಚೇಂಜ್ ಮಾಡೋಕ್ಕಾಗಲ್ಲ. ಇವಾಗ ಅದಕ್ಕೂ ಏನು ಮಾಡ್ತಾ ಇದ್ರೆ, ಮುಂಚೆ ಎಲ್ಲ ಏನು ಮಾಡ್ತಿದ್ರು ಅಂದರೆ ನೀವು ಶೇರ್ಸ್ನ ತೊಗೊಂಡೋಗಿ ಬ್ರೋಕರ್ ಕೊಡಬೇಕು, ಬ್ರೋಕರ್ ಕಂಪನಿ ಕೊಡ್ತಾರೆ, ಕಂಪನಿ ಡೆಪಾಸಿಟ್ರಿಗೆ NSDL CDSLಗೂ ಕೊಡ್ತಾರೆ. ಅವ್ರೇನು ಮಾಡ್ತಾರೆ, ಫಿಸಿಕಲ್ ಶೇರ್ನ ಈ ಶೇರಾಗಿ ಕನ್ವರ್ಟ್ ಮಾಡಿ ಕೊಡ್ತಾರೆ. ಇವಾಗ ಈ ಪ್ರಾಸೆಸ್ ತುಂಬ ಈಸಿ ಆಗಿಬಿಡುತ್ತೆ. ಇವಾಗ ಫುಲ್ ಆ್ಯಂಡ್ ಫುಲ್ ಈ ಶೇರಲ್ಲೇ ಹೋಗ್ತಾ ಇದೆ. ಇವಾಗ ಇಲ್ಲೇ ಒಂದು ಮುಖ್ಯವಾಗಿರೋ ಪಾಯಿಂಟ್ ಬರುತ್ತೆ, ದಟ್ ಈಸ್ ಯೋರ್ ಡಿಮ್ಯಾಟ್ ಅಕೌಂಟ್. ಇವಾಗ ಈ NSDL ಸಿಂಪಲ್ ಆಗಿ ಅರ್ಥ ಮಾಡ್ಕೊಬೇಕಂದ್ರೆ ಏನು ಹೇಳ್ಬೋದು ಅಂದರೆ, ಒಂದು ಬ್ಯಾಂಕ್ ಥರ ತಗೊಳ್ಳಿ. ಇವಾಗ ಏನು ಅಂದರೆ ನಿಮ್ಗೊಂದು ಬ್ಯಾಂಕ್ ಇದೆ, ಆ ಬ್ಯಾಂಕಲ್ಲೇ ನೀವೇನು ಮಾಡಿದ್ರೆ ನಿಮ್ಮ ಕಾಸೆಲ್ಲ ಅಲ್ಲೇ ಸೇವ್ ಮಾಡಿಟ್ಟಿದ್ರೆ, ನಿಮ್ಮ ಸೇವಿಂಗ್ಸ್ ಅಕೌಂಟಲ್ಲಿ ನಿಮ್ಮ ಫಂಡ್ಸು ಇಟ್ ಇಸ್ ಸ್ಟೋರ್ಡ್ ದೇರ್. ಅದೇ ಥರನೇ ನೀವು ತೊಗೊತೀರಾ ಗೊತ್ತಾ. ಇವಾಗ ಇವ್ರು ಬಂದು ಲೆಟ್ಸೆ ಇವ್ರು ಒಂದು ಶೇರ್ ಮಾಡ್ತಿದ್ದಾರೆ, ಶೇರ್ ಬಂದು ಮಾಡ್ತಿದ್ದಾರೆ ಅಂದರೆ ಇವ್ರ ಶೇರ್ ಎಲ್ಲಿರತ್ತೆ ಅಂತ ನೋಡಿದ್ರೆ ಇಟ್ ವಿಲ್ ಬಿ ದೇರ್ ಇನ್ ದಿಸ್ ಡಿಮ್ಯಾಟ್ ಅಕೌಂಟಲ್ಲೇ ಇರುತ್ತೆ. ಈ ಡಿಮ್ಯಾಟ್ ಅಕೌಂಟ್ ಹೇಗೆ ಓಪನ್ ಮಾಡೋದು ಅಂತ ನೋಡಿದ್ರೆ ಇದಕ್ಕೂ ಇಂಟರ್ಮೀಡಿಯೇಟ್ ಇದ್ದಾರೆ. ಇವಾಗ ನಾನು ಹೋಗಿ ನಾನೊಂದು ಶೇರ್ಸ್ ತೊಗೊಂಡು ಒಂದು ಕಡೆ ಸ್ಟೋರ್ ಮಾಡಿರ್ತೀನಿ ಅಂದರೆ
ಇವಾಗ ನಾನು ಬಂದು ಡೈರೆಕ್ಟ್ ಆಗಿ ಇನ್ವೆಸ್ಟರ್ ಹತ್ರ ಹೋಗಿ ಡೆಪಾಸಿಟ್ರಿ ಹತ್ರ ಹೋಗಿ ಒಂದು ಡಿಮ್ಯಾಟ್ ಓಪನ್ ಮಾಡ್ಕೊಡಿ ಅಂದರೆ ಓಪನ್ ಮಾಡ್ಕೊಡಲ್ಲ. ಅದಕ್ಕೂ ಒಂದು ರೂಲ್ ಇಟ್ಟಿದ್ದಾರೆ. ಇವಾಗ ಹೇಗೆ ಅಂದರೆ NSE ಹತ್ರ BSE ಹತ್ರ ಹೇಗೆ ನೀವು ಡೈರೆಕ್ಟಾಗಿ ಹೋಗಿ ಟ್ರೇಡಿಂಗ್ ಮಾಡೋಕ್ಕಾಗಲ್ವೋ ಅದೇ ಥರ ಡೆಪಾಸಿಟ್ರಿ ಹೋಗಿ ಒಬ್ಬ ಇಂಡಿವಿಜುವಲ್ ಡೈರೆಕ್ಟಾಗಿ ಅಕೌಂಟ್ ಓಪನ್ ಮಾಡೋಕ್ಕಾಗಲ್ಲ. ಸೊ ಅವರು ಯಾರ ಮೂಲಕ ಮಾಡ್ತಾರೆ ಅಂದರೆ ಹಿ ಹ್ಯಾಸ್ ಟು ಗೋ ಟು ಅ ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್. DP ಅನ್ನೋದು ಡೆಪಾಸಿಟ್ರಿ, ಇವ್ರು ಬಂದು ಒಂದು ಮೆಂಬರ್ ಥರ, ಮೆಂಬರ್ ಆಫ್ ದಿ ಡೆಪಾಸಿಟ್ರಿ. ಈ ಡೆಪಾಸಿಟ್ರಿಲಿ ಬಂದು ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ ಅಂತ ಇರ್ತಾರೆ. ಇವ್ರ ಹತ್ರನೇ ನೀವು ಹೋಗಿ ಏನು ಮಾಡೋಕ್ಕಾಗತ್ತೆ, ಅಕೌಂಟ್ ಓಪನ್ ಮಾಡಿದ್ರೆ ಅವ್ರು ನಿಮಗೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಅವ್ರ ಬ್ರೋಕರ್ ಥರ ಇಟ್ಕೊಳ್ಳಿ. ಈ ಮೆಂಬರ್ ಅನ್ನೋದು ಬ್ರೋಕರ್ ಥರ. ಇವಾಗ ಈ DP ಕೆಳಗೆ ನೀವೇನು ಮಾಡ್ತೀರಾ, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ತೀರಾ. ಇವಾಗ ಈ ಡಿಮ್ಯಾಟ್ ಅಕೌಂಟಲ್ಲೇ ನಿಮ್ಮ ಶೇರ್ಸು, ನೀವು ತಗೊಳ್ಳೋ ಮ್ಯೂಚುವಲ್ ಫಂಡ್ಸ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಈ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಸೆಕ್ಯೂರಿಟೀಸ್ ಎಲ್ಲ ಎಲ್ಲೋಗಿ ಸೇವ್ ಆಗುತ್ತೆ ಅಂದರೆ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಯೋರ್ ಡಿಮ್ಯಾಟ್ ಅಕೌಂಟ್. ಇವಾಗ ಈ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಇರೋದು ನೀವು ಸೆಲ್ ಮಾಡಬೇಕು ಅಂತ ಅನ್ಕೊಂಡ್ರೆ ಆ ಸೆಲ್ಲಿಂಗ್ ಪ್ರೊಸೆಸ್ ಯಾರು ಮಾಡ್ತಾರೆ ಅಂದ್ರೆ ಇಟ್ ವಿಲ್ ಬಿ ಡನ್ ಬೈ ಯೋರ್ DPs. ಅದರಿಂದಾನೇ ತುಂಬಾ ಜನ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿದ್ರೆ ಅವ್ರು DP ID ಅಂತ ಹೇಳ್ತಾರೆ. ಆ DP ID ಅನ್ನೋದು ಏನು ಅಂದ್ರೆ ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್ ID. ಅಂಡ್ ಡಿಮ್ಯಾಟ್ ಅನ್ನೋದು ಏನು ಅಂತ ನೋಡಿದ್ರೆ ಇವ್ರ ನಂಬರು ಪ್ಲಸ್ ನಿಮಗ್ ಕೊಡೋ ಒಂದು ಯುನಿಕ್ ನಂಬರ್ನು ಕಂಬೈನ್ ಮಾಡೋದೇ ನಿಮ್ ಬೆನಿಫಿಷಿಯರಿ ಓನರ್ ID ಅಂತ ಹೇಳ್ತಾರೆ. ಇವಾಗ ನಿಮ್ಮ ಡಿಮ್ಯಾಟ್ ಅಕೌಂಟ್ ನಿಮ್ಮ ಅಕೌಂಟ್ ನಂಬರ್ ನೋಡಿದ್ರೆ ಅದು ನಿಮ್ DP ID ಪ್ಲಸ್ ಯಾವ ID ಇರುತ್ತೆ ಅಂತ ನೋಡಿದ್ರೆ ನಿಮಗೆ ಅಂತ ಒಂದು ಯುನಿಕ್ ID ಇರುತ್ತೆ. ಇದೇ ನಿಮ್ ಡಿಮ್ಯಾಟ್ ಅಕೌಂಟ್ ನಂಬರ್. ಸೊ ಇವಾಗ ನಿಮ್ಮ ಶೇರ್ಸ್ ಎಲ್ಲ ಎಲ್ಲಿರುತ್ತೆ ಅಂತ ನೋಡಿದ್ರೆ ಇಟ್ ವಿಲ್ ಬಿ ದೇರ್ ಇನ್ ಯೋರ್ ಡಿಮ್ಯಾಟ್ ಅಕೌಂಟ್. ಸೊ ನಿಮ್ಮ ಶೇರ್ಸ್ ಎಲ್ಲ ಎಲ್ಲಿದೆ, ಇಟ್ ವಿಲ್ ಬಿ ದೇರ್ ಇನ್ ಯೋರ್ ಡಿಮ್ಯಾಟ್ ಅಕೌಂಟ್. ಸೊ ಈ ಪ್ರಾಸೆಸ್ ಮತ್ತೆ ಹೇಗೆ ಅಂತ ಒಂದ್ಸಲ ನೋಡೋಣ. ಇವಾಗ ಹೇಗೆ ಅಂತ ನೋಡಿದ್ರೆ ಫಸ್ಟ್ ಏನು ಅಂದರೆ ಪ್ರಮೋಟರ್ ಎಲ್ಲೋಗ್ತಾರೆ, ಪ್ರಮೋಟರ್ ಬಂದು ಎಕ್ಸ್ಚೇಂಜಿಗೆ ಕೊಡ್ತಾರೆ. ಆ ಎಕ್ಸ್ಚೇಂಜ್ ಹತ್ರ ನಾವೇನು ಮಾಡ್ಬೋದು, ಶೇರ್ಸ್ನ ಡೈರೆಕ್ಟಾಗಿ ತೊಗೊಳಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಗೋ ಟು ಅ ಮೆಂಬರ್. ಆ ಮೆಂಬರ್ ಯಾರು, ಬ್ರೋಕರ್. ಇಲ್ಲೇ ಯಾರು ಬರೋದು ಇವಾಗ, ಹಿಯರ್ ಕಮ್ಸ್ ಯುವರ್ ಇನ್ವೆಸ್ಟರ್. ಆಲ್ ರೈಟ್. ಇವಾಗ ಒಂದು ಶೇರ್ನ ಇವ್ರು ಕೊಡೋ IPO ಅಲ್ಲಿ ಆ ಶೇರ್ನ ತೊಗೊಬೇಕು ಅಂದರೆ ನೀ ಯಾರ ಮೂಲಕ ಹೋಗ್ಬೇಕಾಗತ್ತೆ, ಇನ್ವೆಸ್ಟರ್ ಬ್ರೋಕರ್ ಮೂಲಕ ಹೋಗಿ ಅಲ್ಲಿಂದಾನೇ ಏನು ಮಾಡೋಕ್ಕಾಗತ್ತೆ, ಶೇರ್ಸ್ ನನ್ನ ಅಕೌಂಟಿಗೆ ಬರುತ್ತೆ. ಇವಾಗ ಬ್ರೋಕರ್ ಏನು ಮಾಡ್ಕೊಡ್ತಾರೆ, ನನಗೆ ಬಂದು ಅವ್ರು ಯಾವ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ, ಹಿ ವಿಲ್ ಓಪನ್ ಮೀ ಅ ಟ್ರೇಡಿಂಗ್ ಅಕೌಂಟ್. ಸೊ ಬ್ರೋಕರ್ ಹತ್ರ ಏನು ಬರುತ್ತೆ, ದಿ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡ್ಕೊಡ್ತಾರೆ. ಅದೇ ಟೈಮಲ್ಲಿ ಇನ್ನೊಂದು ಸೈಡಲ್ಲಿ ಈ ಶೇರು ನೀವು ತೊಗೊಂಡಿರೋ ಶೇರ್ ಹೋಗಿ ಎಲ್ಲಿ ಸೇವ್ ಆಗಿರುತ್ತೆ ಅಂದರೆ ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಯೋರ್ ಡಿಮ್ಯಾಟ್ ಅಕೌಂಟ್. ಈ ಶೇರ್ಸ್ ನೀವು ತಗೊಳ್ಳೋ ಶೇರ್ಸ್ ಎಲ್ಲೋಗಿ ಸ್ಟೋರ್ ಆಗುತ್ತೆ ಅಂದರೆ ಡಿಮ್ಯಾಟ್ ಅಕೌಂಟಲ್ಲೇ ಸ್ಟೋರ್ ಆಗೋದು. ಸೊ ಈ ಡಿಮ್ಯಾಟ್ ಅಕೌಂಟ್ ಕೊಡೋ ಸರ್ವಿಸ್ ಎಲ್ಲ ಯಾರು, ಇಟ್ ಈಸ್ ಯೋರ್ NSDL ಆ್ಯಂಡ್ CDSL. ಇವರೆಲ್ಲ ಯಾರು, ದೇ ಆರ್ ಯೋರ್ ಡೆಪಾಸಿಟ್. ಇವರೆಲ್ಲ ಡೆಪಾಸಿಟ್ರಿ. ಈ NSDL CDSL ಹತ್ರ ಯಾರು ಇರ್ತಾರೆ, ಅವ್ರು ಡೈರೆಕ್ಟಾಗಿ ಇದೇ ಥರ ಮುಂಚೆ ನಾವು ಹೇಗೆ ಟ್ರೇಡಿಂಗ್ ಅಕೌಂಟ್ ಡೈರೆಕ್ಟಾಗಿ ನಾವೇ ಓಪನ್ ಮಾಡೋಕ್ಕಾಗಲ್ವೋ ಎಕ್ಸ್ಚೇಂಜಲ್ಲಿ ಬ್ರೋಕರ್ ಮೂಲಕ ಹೋದ್ವೋ, ಅದೇ ಥರ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋಕ್ಕೂ ಇವ್ರ ಮಧ್ಯದಲ್ಲಿ ಯಾರು ಇರ್ತಾರೆ, DPs. ದಟ್ ಈಸ್ ಯೋರ್ ಡೆಪಾಸಿಟ್ರಿ ಪಾರ್ಟಿಸಿಪೆಂಟ್. ಸೊ ಅವಾಗ ನೀವು ಒಂದು ಇನ್ವೆಸ್ಟರ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡಿದ್ರೇನು ಬ್ರೋಕರ್ ಹತ್ರ ಹೋಗ್ಬೇಕು, ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಯಾರ ಹತ್ರ ಹೋಗ್ಬೇಕಾಗತ್ತೆ, ಮೆಂಬರ್ ಆಫ್ ದಿ ಡೆಪಾಸಿಟ್ರಿ. ಸೊ ದಟ್ ಈಸ್ ಯೋರ್, ಇವರು ಒಂದು ಬ್ರೋಕರ್ ಅಂತಾನೆ ಅನ್ಕೊಳ್ಳಿ, ಇನ್ನೂ ಈಸಿಯಾಗಿ ಅರ್ಥ ಆಗತ್ತೆ. ನೀವು ಏನೇ ಮಾಡಿದ್ರು ಬ್ರೋಕರ್ ಮೂಲಕನೇ ಹೋಗಿ ಮಾಡಬೇಕು. ಟ್ರೇಡಿಂಗ್ ಅಕೌಂಟ್ ಆಗಿದ್ರೇನು ಸರಿ, ಡಿಮ್ಯಾಟ್ ಅಕೌಂಟ್ ಆಗಿದ್ರೇನು ಸರಿ, ನೀವು DP ಹತ್ರ ಹೋಗ್ಬೇಕು, ಇಲ್ಲಿ ಬ್ರೋಕರ್ ಹತ್ರ ಹೋಗ್ಬೇಕು. ಬ್ರೋಕರ್ ಮೂಲಕನೇ ನಿಮ್ಮ ಶೇರ್ಸ್ ಫೈನಲ್ ಆಗಿ ಶೇರ್ಸ್ ತಗೊಂತೀರಾ ಅಂದರೆ ಆ ಶೇರ್ ಎಲ್ಲೋಗಿ ಸ್ಟೋರ್ ಆಗುತ್ತೆ, ಇಟ್ ವಿಲ್ ಬಿ ಸ್ಟೋರ್ಡ್ ಇನ್ ಯೋರ್ ಡಿಮ್ಯಾಟ್ ಅಕೌಂಟ್. ಸೊ ದಿಸ್ ಈಸ್ ಹೌ ದ ಹೋಲ್ ಸಿಸ್ಟಮ್ ಆಫ್ ಸ್ಟಾಕ್ ಮಾರ್ಕೆಟ್ ವರ್ಕ್. ಅಂಡ್ ಅದೇ ಥರ ಮಧ್ಯದಲ್ಲಿ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ನಡೆಯುತ್ತೆ, ಇನ್ವೆಸ್ಟರ್ ಟು ಒನ್ ಅದರ್ ಇನ್ವೆಸ್ಟರ್. ಇವಾಗ ಒಬ್ರು ಬಂದು ಸೆಲ್, ಇನ್ನೊಬ್ರು ಬಂದು ಬೈ ಮಾಡ್ತಿದ್ದಾರೆ ಅಂದರೆ ಇವರಿಬ್ರು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋದು, ಈ ಎರಡು ಟ್ರೇಡ್ ನಡಿಬೇಕು ಅಂದರೆ ಯಾವ್ದು ಮೂಲಕ ನಡೀತಿ ಅಂದರೆ ಅದನ್ನ ಮ್ಯಾಚ್ ಮಾಡೋದು ಯಾರು ಅಂದರೆ ಅದು ಬಂದು ನಿಮ್ಮ ಕ್ಲಿಯರಿಂಗ್ ಹೌಸ್ ಕೆಲಸ. ಸೊ ದಿಸ್ ಈಸ್ ಹೌ ದ ಹೋಲ್ ಸಿಸ್ಟಮ್ ಆಫ್ ಸ್ಟಾಕ್ ಮಾರ್ಕೆಟ್ ವರ್ಕ್. ನಿಮಗೆ ಇವಾಗ ಅರ್ಥ ಆಯ್ತು ಅನ್ಸುತ್ತೆ. ಇವಾಗ ನೀವು ಒಂದು ಶೇರ್ ತಗೊಂಡ್ರೆ ಅದು ಹಿಂದೆ ಇಷ್ಟೊಂದು ಜನ ಇದ್ದಾರೆ, ಒಂದು ಡೆಪಾಸಿಟ್ರೀಸ್ ಇದ್ದಾರೆ, DPs ಇದ್ದಾರೆ, ಪ್ರಮೋಟರ್ಸ್ ಇದ್ದಾರೆ, ಎಕ್ಸ್ಚೇಂಜ್ ಇದೆ, ಬ್ರೋಕರ್, ಅದಾದ್ಮೇಲೆ ಟ್ರೇಡಿಂಗ್ ಅಕೌಂಟ್, ಡಿಮ್ಯಾಟ್ ಅಕೌಂಟ್, ಕ್ಲಿಯರಿಂಗ್ ಹೌಸ್. ಸೊ ಇಷ್ಟೊಂದು ವಿಷಯ ಈ ವಿಡಿಯೋಲಿ ನಾವು ನೋಡಿದ್ವಿ. ಏನು ಅಂದ್ರೆ ಜಸ್ಟ್ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಬಂದ್ರೆ ಬೈಯಿಂಗ್ ಒಂದು ಸೆಲ್ಲಿಂಗ್ ಅಂತ ಅನ್ಕೊಳ್ಳೋದು ಬದಲು ಇದ್ರ ಹಿಂದೆ ಇಷ್ಟೊಂದು ವಿಷಯಗಳಿದೆ. ಅಂಡ್ ಒನ್ ಮೋರ್ ಥಿಂಗ್, ಮುಖ್ಯವಾದ ಹೆಸರು, ಈ ಎಲ್ಲಾ ಹೆಸರುಗಳನ್ನು ಗವರ್ ಮಾಡೋದು ಯಾರು ಅಂತ ನೋಡಿದ್ರೆ ದೇ ಆರ್ ಕಾಲ್ಡ್ ಆಸ್ ಸೆಬಿ. ತುಂಬಾ ಜನ ನ್ಯೂಸ್ ಅಲ್ಲಿ ಕೇಳಿರ್ತೀರಾ ಸೆಬಿ ಹೇಳಿದ್ರು ಅಂತ. ಸೆಬಿ ಅನ್ನೋದೇನು ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ. ಇವರೇ ಬಂದು ಹೇಗೆ ಹೇಳೋದು, ದ ಗವರ್ನಿಂಗ್ ತರ ಈ ಎಲ್ಲಾರ್ಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಸೆಟ್ ಮಾಡೋದು
ನೋಡೋದು ಯಾರು ಅಂತ ನೋಡಿದ್ರೆ ದೇ ಆಲ್ ಹ್ಯಾವ್ ಟು ಕಮ್ ಅಂಡರ್ ಸೆಬಿ. ಆಲ್ ರೈಟ್. ಸೊ ಸೆಬಿನೇ ಇವರಿಗೆಲ್ಲರಿಗೂ ಟೋಟಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನೋಡೋ ಥರ ಏನು ಹೇಳೋದು, ಲೆಟ್ಸ್ ಸೇ ಅವರು ಒಂದು ಪೊಲೀಸ್ ಮ್ಯಾನ್ ಅಂತ ಅನ್ಕೊಳ್ಳೋಣ. ಇದೆಲ್ಲ ಕರೆಕ್ಟಾಗಿ ಹೋಗ್ತಿದ್ಯಾ, ಇದೆಲ್ಲ ನೋಡೋದು ಯಾರ ಕೆಲಸ ಅಂದರೆ ದಟ್ ಈಸ್ ಯುವರ್ ಸೆಬಿ. ಸೊ ಇದೇ ಈ ವಿಡಿಯೋಲಿ ಫುಲ್ಲಾಗಿ ಕವರ್ ಮಾಡಿರೋದು. ವಿ ಹ್ಯಾವ್ ಕವರ್ಡ್ ಡೆಪಾಸಿಟ್ರೀಸ್ ಅನ್ನೋದೇನು, ಡಿ ಪಿಸ್ ಅಂದರೆ ಏನು ಅಂತ ನೋಡಿದ್ವಿ, ಪ್ರಮೋಟರ್, ಎಕ್ಸ್ಚೇಂಜ್, ಬ್ರೋಕರ್, ಕ್ಲಿಯರಿಂಗ್ ಹೌಸಸ್, ಟ್ರೇಡಿಂಗ್ ಅಕೌಂಟ್ಸ್ ಆ್ಯಂಡ್ ಡಿಮ್ಯಾಟ್ ಅಕೌಂಟ್ ಆ್ಯಂಡ್ ಸೆಬಿ. ಸೊ ಆಲ್ ರೈಟ್, ನಮ್ಮ ಥರ್ಡ್ ಎಪಿಸೋಡಲ್ಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಹೇಗೆ ನೀವು ಶೇರ್ಸ್ ತೊಗೊತೀರಾ, ಅದು ಎಲ್ಲಿ ಹೋಗಿ ಸ್ಟೋರ್ ಆಗುತ್ತೆ ಅಂತ ಈ ವಿಡಿಯೋಲಿ ನೋಡಿದ್ವಿ. ಮುಂದೆ ಬರೋ ವಿಡಿಯೋಸಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಟೆಕ್ನಿಕಲ್ ಅನಾಲಿಸಿಸ್ ಆ್ಯಂಡ್ ಚಾರ್ಟ್ ಹೇಗೆ ಅನಲೈಸ್ ಮಾಡೋದು, ಮಾರ್ಕೆಟ್ ಹೇಗೆ ಮೂವ್ ಆಗ್ತಿದೆ, ಈ ಥರ ತುಂಬ ವಿಷಯಗಳು ನೆಕ್ಸ್ಟ್ ವಿಡಿಯೋಲಿ ನೋಡೋಣ. ಸೊ ಸ್ಟೇ ಟ್ಯೂನ್ ಫಾರ್ ದಟ್. ಸೊ ಐ ಹೋಪ್ ದಿಸ್ ವಿಡಿಯೋ ವಾಸ್ ಯೂಸ್ಫುಲ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.